ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲ ಶುರುವಾಗಿರೋದು ಒಂದು ಕಮೆಂಟ್ನಿಂದ. ಒಂದೇ ಒಂದು ಕಮೆಂಟಿಂದ ಪವಿತ್ರ ಗೌಡ ಕೆರಳಿ ಕೆಂಡವಾಗಿ ಆನಂತರ ಅದು ದರ್ಶನ್ವರೆಗೂ ಬಂದು ದರ್ಶನ್ ಮತ್ತು ಸಹಚರರು ರೇಣುಕಾಸ್ವಾಮಿಯನ್ನು ಹೊಡೆದು ಸಾಯಿಸಿದ್ದಾರೆ ಅಂತ. ಆದರೆ ನಿಜಕ್ಕೂ ಈ ಒಂದು ಕೇಸಲ್ಲಿ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ನಡುವೆ ಯಾವತ್ತಾದರೂ ನೇರ ಕಾನ್ವರ್ಸೇಷನ್ ನಡೆದಿತ್ತಾ, ಅಥವಾ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾ ಇದ್ದಂಥವರು ಮಾಡಿದಂಥ ಪಿತೂರಿ ಅಥವಾ ಸಂಚು ಅಥವಾ ಏನಾದರೂ ಹೇಳ್ಕೊಳ್ಳಿ, ಅದರ ಕಾರಣದಿಂದಾಗಿ ರೇಣುಕಾಸ್ವಾಮಿ ಕೊಲೆ ಆಯಿತಾ? ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಇದೆ ಇಲ್ಲಿ. ನಿಮಗೆ ವಿನಯ್ ಮತ್ತು ಪವನ್ ಸೇರಿಕೊಂಡು ಪವಿತ್ರ ಗೌಡ ಅವರ ಒಂದು ಅಕೌಂಟನ್ನು ಹ್ಯಾಂಡಲ್ ಮಾಡಿಕೊಂಡು ತದನಂತರದಲ್ಲಿ ಅವರು ಯಾರೋ ಪವಿತ್ರ ಗೌಡ ಕಳಿಸ್ತಂಥ ಮೆಸೇಜಲ್ಲಿ ಇವರೇ ಪವಿತ್ರ ಗೌಡ ಆಗಿ ಮಾತನಾಡಿಕೊಂಡು ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆಯ ಶೆಡ್ವರೆಗೂ ಕರ್ಕೊಂಡು ಬಂದುಬಿಟ್ರ. ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಲ್ಲಿ. ಅಂದರೆ ಒಂದು ಮೆಸೇಜು, ಅದರ ಹಿಂದಿನ ಸಂಚು. ಪವಿತ್ರ ಗೌಡ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಆಯ್ದ ಭಾಗ ಇದು. ನಮ್ಮ ಸೋರ್ಸ್ ಹೇಳ್ತಿರ್ತಕ್ಕಂಥ ಮಾಹಿತಿ ಇದು. ಅಸಲಿಗೆ ರೇಣುಕಾಸ್ವಾಮಿ ಬೈದಿದ್ದು ಪವಿತ್ರ ಗೌಡಗೆ ಮೊದಲು ಗೊತ್ತೇ ಇರಲಿಲ್ಲ. ಯಾಕಂದರೆ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದವರು ಇಬ್ಬರು, ಅದು ವಿನಯ್ ಮತ್ತು ಪವನ್ನೇ ಹ್ಯಾಂಡಲ್ ಮಾಡ್ತಾಯಿದ್ರು. ಅನೇಕ ಬಾರಿ ಅವರೇ ಪೋಸ್ಟ್ ಮಾಡ್ತಾ ಇದ್ದದ್ದು ಹೌದು. ದರ್ಶನ್ ಪವಿತ್ರ ಕೆಟ್ಟಿದ್ದು ಸಹವಾಸ ದೋಷದಿಂದನಾ? ಇಲ್ಲಿ ದರ್ಶನ್ಗಾಗಲಿ ಪವಿತ್ರಗಾಗಲಿ ಈ ವಿಚಾರ ಮೊದಲು ಗೊತ್ತಾಗಲ್ಲ. ಇವರ ಸಂಗಡಿಗರಿದ್ರಲ್ಲ, ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಮಾತಾಡ್ತಾರಲ್ಲ, ಹಾಗೆ ಈ ಸಂಘದಲ್ಲಿದ್ದವ್ರು ಸೇರಿಕೊಂಡು ಇವ್ರು ಏನೋ ಮಾಡೋಕ್ಕೆ ಹೋಗಿ ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಇನ್ವಾಲ್ವ್ ಆಗುವಂತೆ ಮಾಡಿದ್ರ ಅಂತ. ಇಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ಶಕುನಿ ಥರ ಪಾತ್ರ ವಹಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಒಬ್ಬ ಭೂಪ. ಮನಸ್ತಾಪದಲ್ಲಿದ್ದಂಥ ಮನಸ್ಸನ್ನು ಆ ಒಂದು ಘಟನೆ ಒಂದುಗೂಡಿಸುತ್ತಾ? ಏನು ಮನಸ್ತಾಪ? ಯಾರ್ಯಾರಿಗೆ ಮನಸ್ತಾಪ? ಯಾಕೆ ಮನಸ್ತಾಪ? ಪವಿತ್ರ ಗೌಡಗೆ ಈ ಮೂಲಕವಾಗಿ ಈ ಕೇಸಲ್ಲಿ ವಿನಾಕಾರಣ ದರ್ಶನ್ ತಗಲು ಹಾಕಿದ್ರ? ಇಲ್ಲಿ ದಶಕ ಕಳೆದಿದೆ, ಇನ್ನೂ ಮುಂದೆ ಸಾಗಬೇಕಾಗಿದೆ ಅಂತ ಒಂದು ಪೋಸ್ಟ್. ಏನಿದು? ಯಾವ ದಶಕ ನೋಡಿ, ಇದು ಜನವರಿ 24ರ ಪೋಸ್ಟ್. ಸ್ಪಷ್ಟವಾಗಿ ಕಾಣಲ್ಲ, ಇಲ್ಲಿ ಇರಲಿ. ಜನವರಿ 24ರ ಪೋಸ್ಟ್ ಇದು. ಇಲ್ಲೇನಾಗುತ್ತೆ, ಇದರಲ್ಲಿ ಪವಿತ್ರ ಗೌಡ 777_official ಇದರಲ್ಲಿ ಒಂದು ಪೋಸ್ಟ್ ಬರುತ್ತೆ. ಪವಿತ್ರ ಗೌಡ ಅವರೇ ಮಾಡಿದಂತೆ. ಏನಂತ ಹೇಳಿದ್ರೆ, 1 decade down, forever to go. #10 years ಅಂತ. ಇಟ್ಸ್ ಬೀನ್ 10 years ಆಫ್ ಅವರ್ ರಿಲೇಷನ್ಶಿಪ್. ಥ್ಯಾಂಕ್ ಯು ಅಟ್ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅಟ್ ಖುಷಿಗೌಡ _7. ಇದನ್ನು ಪವಿತ್ರ ಗೌಡ ಅವರ ಅಕೌಂಟಿಂದ ಒಂದು ಮೆಸೇಜ್ ಬರುತ್ತೆ. 10 ವರ್ಷಗಳು ಕಳೆದಿದೆ, ಒಂದು ದಶಕ ನಾವು ಸವಿಸಿದ್ದೀವಿ, ಇನ್ನು ಮುಂದಕ್ಕೆ ಸಾಕಷ್ಟು ಸಾಗಬೇಕಾಗಿದೆ ನಾವು. ಈ ಒಂದು ರಿಲೇಷನ್ಶಿಪ್ಗೆ 10 ವರ್ಷಗಳು ಅಂತ ಒಂದು ಪೋಸ್ಟನ್ನು ಪವಿತ್ರ ಗೌಡ ಮಾಡ್ತಾರೆ. ಇದು ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ, ಇದಕ್ಕೆ ಕೌಂಟ್ರಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಒಂದಷ್ಟು ವಿಷಯ ಬರುತ್ತೆ. ಇದರಿಂದ ಅವರು ಪ್ರವೋಕ್ ಆಗಿಬಿಟ್ಟಿರ್ತಾರೆ. ಇದೇನಿದು, ತನ್ನ ಪತಿಯ ಜೊತೆ ಒಂದು ಹೆಣ್ಣು ಮಗಳು ಈ ಥರದೊಂದು ಪೋಸ್ಟ್ ಹಾಕಿದ್ದಾರೆ, 10 ವರ್ಷ ಆಗೋಯ್ತು, ಇನ್ನೂ ಸಾಕಷ್ಟು ದೂರ ಹೋಗಲಿಕ್ಕಿದೆ ನಮ್ಮ ರಿಲೇಷನ್ಶಿಪ್ಪು ಬಾಂಧವ್ಯ ಅಂತ ಹಾಕಿದ್ದಾರಲ್ಲ ಅಂಥೇಳಿ ಅವರು ಸಿಟ್ಟು ಬಂದು ಅವ್ರನ್ನ ಪೋಸ್ಟ್ ಮಾಡ್ತಾರೆ. ಇದು ಜನವರಿ 25ಕ್ಕೆ. ಏನು ಈ ಪೋಸ್ಟ್ ಅಂತ ಹೇಳಿದ್ರೆ, ಬೇರೆಯವರ ಗಂಡನ ಜೊತೆಗಿನ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕಾದ್ರೆ ಪವಿತ್ರ ಗೌಡ ಅವರು ಯೋಚನೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ಅವರ ಕ್ಯಾರೆಕ್ಟರ್ ಏನು, ನೈತಿಕತೆ ಏನು ಅಂತ ತೋರಿಸುತ್ತೆ. ಮದುವೆಯಾಗಿರುವ ಪುರುಷ ಅಂತ ಗೊತ್ತಿದ್ದರೂ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ರೀತಿ ಮಾಡಿದ್ದಾರೆ. ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಪುತ್ರಿ ಅನ್ನೋದನ್ನು ಈ ಫೋಟೋ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅಂತ ಒಂದು ಕೌಂಟ್ರು ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ ಬರುತ್ತೆ. ಇದಾದಮೇಲೆ ಏನಾಗುತ್ತೆ, ಪವಿತ್ರ ಗೌಡ ತಿರುಗೇಟ್ ಕೂಡ ಕೊಡ್ತಾರೆ, ಇದೇ ಪೋಸ್ಟ್ಗೆ ತಿರುಗೇಟ್ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ, ನಾನು ಪವಿತ್ರ ಗೌಡ, ನನ್ನ ಮಗಳು ಖುಷಿ, ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿ ಖುಷಿಗೌಡ ಹುಟ್ಟಿರ್ತಾರೆ, ನಮ್ಮ ಲೈಫಲ್ಲಿ ಉಂಟಾದ ಪ್ರಾಬ್ಲಮ್ಸಿಂದ ನಾನು ಸಂಜಯ್ ಅವರಿಂದ ದೂರ ಆಗಿ ಡೈವರ್ಸ್ ಪಡ್ಕೊಂಡಿದ್ದೀನಿ. ಈ ರೀತಿ ಒಂದು ಕೌಂಟರ್ ಬರುತ್ತೆ. ಇದು ವಿಜಯಲಕ್ಷ್ಮಿ ಅವರು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ಈ ಪೋಸ್ಟ್ ಹಾಕ್ತಿದ್ದಾರೆ ಅಂತ. ಏನಕ್ಕೆ ಇದು ಹೇಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ಇದಕ್ಕೊಂದು ಕಾರಣ ಇದೆ. ಇಲ್ಲಿ ಪವಿತ್ರ ಗೌಡ ತಿರುಗೇಟ್ ಕೊಡೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅಸಲಿಗೆ ಈ 10 years ಅಂತ ಇತ್ತಲ್ಲ, 10 years ಈ ರಿಲೇಷನ್ಶಿಪ್ಗೆ 10 ವರ್ಷ ಸಾಗಿ ಬಂದಿದ್ದೀವಿ, ಇನ್ನೂ ಎಷ್ಟೋ ವರ್ಷ ಸಾಗಬೇಕಾಗಿದೆ ಅಂತ ಒಂದು ಪೋಸ್ಟ್ ಇತ್ತಲ್ಲ, ಅದು ನಾನು ಮಾಡಿದ ಪೋಸ್ಟೇ ಅಲ್ಲ ಸ್ವಾಮಿ. ನನ್ನ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದವರು ಈ ವಿನಯ್ ಮತ್ತು ಪವನ್ ಅನ್ನೋರು, ಇವರು ಇದನ್ನು ಹಾಕಿಬಿಟ್ಟಿದ್ದಾರೆ. ಇದನ್ನು ಯಾಕೆ ಹಾಕಿದ್ರಂತೆ ಅಂದರೆ, ನಾನು ಅಷ್ಟೊತ್ತಿಗಾಗಲೇ ಒಂದು 3-4 ತಿಂಗಳಿಂದ ದರ್ಶನ್ ಜೊತೆಗೆ ಟಚ್ಚಲ್ಲೇ ನಾನು ಇರಲಿಲ್ಲ, ನಾನು ಅವ್ರ ಸಂಪರ್ಕದಲ್ಲೇ ಇರಲಿಲ್ಲ ಸ್ವಾಮಿ. ಏನೋ ಒಂದಷ್ಟು ಮುನಿಸಿತ್ತು, ಕೋಪ ಇತ್ತು, ಬೇಸರ ಇತ್ತು, ನಾವು ಟಚ್ಚಲ್ಲೇ ಇರಲಿಲ್ಲ. ಆಗ ದರ್ಶನ್ ಅವರು ಏನು ಮಾಡಿದ್ದಾರೆ, ಈ ಒಂದು ವಿಷಯನ ಬಳಸ್ಕೊಂಡಿದ್ದಾರೆ. ಅವರು ಏನಕ್ಕೆ ಬಳಸ್ಕೊಂಡ್ರು? ಇದಕ್ಕೆ ಮುಂಚೆ ಏನಾಗಿತ್ತು ಅಂದರೆ,
ಇದಕ್ಕೆ ಮುಂಚೆ ವಿಜಯಲಕ್ಷ್ಮಿ ಅವರೊಂದಿಗೆ ದರ್ಶನ್ ಅವ್ರಿಗೇನೋ ಬೇಜಾರಿತ್ತು, ಕೋಪ ಇತ್ತು, ಅವ್ರಿಗೆ ಸಿಟ್ಟು ಬರೆಸ್ಬೇಕು, ಕೋಪ ಬರೆಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿನಯು ಮತ್ತು ಪವನ್ಗೆ ಹೇಳಿ ಈ ಥರ ಒಂದು ಪೋಸ್ಟು ನಾನು ಅವರಿರೋ ಫೋಟೋ ತೆಗೆದು ಹಾಕಿಬಿಟ್ಟಿದ್ರು, ಅಕೌಂಟಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ರು ಅದನ್ನು. ಇದರಿಂದ ವಿಜಯಲಕ್ಷ್ಮಿ ಅವ್ರು ಸಿಟ್ಟಾಗಲಿ ಅಂತ. ಆದರೆ ಈ ಪೋಸ್ಟು ನಾನು ಮಾಡಿದ ಪೋಸ್ಟ್ ನನಗಷ್ಟು ತಿಳುವಳಿಕೆ ಇಲ್ವಾ ಸ್ವಾಮಿ. ಅವರು ಮದುವೆ ಆಗಿರೋ ಮನುಷ್ಯ, ವಿಜಯಲಕ್ಷ್ಮಿ ಅವರ ಹೆಂಡತಿ ಇದ್ದಾರೆ, ನನಗೊಬ್ಬರು ಸ್ನೇಹಿತರಷ್ಟೇ ಅವರು. ಈ ಥರದೊಂದು ಫೋಟೋ ಇಟ್ಕೊಂಡು ನಾನು ಪೋಸ್ಟ್ ಹಾಕಿದ್ರೆ ಯಾವ ಹೆಣ್ಮಗಳಿಗೆ ತಾನೇ ಸಿಟ್ಟು ಬರಲ್ಲ. ನಾನು ಅದನ್ನು ಹಾಕಿಲ್ಲ ಸ್ವಾಮಿ, ನಾನು ಹಾಕಲೇ ಇಲ್ಲ ಅದನ್ನು. ನಮ್ಮ ಅಕೌಂಟು, ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಸ್ವಾಮಿ, ದರ್ಶನ್ ಅಕೌಂಟನ್ನು ಮತ್ತು ನನ್ನ ಅಕೌಂಟನ್ನು ಎರಡೂ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡೋದು ಇಲ್ಲ ವಿನಯ್ ಹ್ಯಾಂಡಲ್ ಮಾಡಿರಬೇಕು, ಇಲ್ಲ ಪವನ್ ಹ್ಯಾಂಡಲ್ ಮಾಡಿರ್ತಾನೆ. ಇವರಿಬ್ಬರು ಬಿಟ್ಟರೆ ಇನ್ಯಾರು ಹ್ಯಾಂಡಲ್ ಮಾಡಲ್ಲ. ವಿಜಯಲಕ್ಷ್ಮಿ ಅವ್ರ ಮೇಲೆ ಕೋಪ ಇತ್ತು ಅನ್ನೋ ಕಾರಣಕ್ಕೆ, ಮುನಿಸಿತ್ತು ಅನ್ನೋ ಕಾರಣಕ್ಕೆ ನನ್ನ ಹೆಸರು ಯೂಸ್ ಮಾಡಿಕೊಂಡು ದರ್ಶನ್ ಈ ಪೋಸ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಜನವರಿ 24ರಂದು ಪವಿತ್ರ ಗೌಡ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾರೆ. ದರ್ಶನ್ ಪವಿತ್ರ ಜೊತೆಗಿರ್ತಕ್ಕಂಥ ಫೋಟೋವನ್ನು ಹಾಕಿ ದಶಕದ ಸಂಭ್ರಮ ಫಾರ್ ಎವರ್ ಟು ಗೋ. ಅಸಲಿಗೆ ಈ ಪೋಸ್ಟ್ ಹಾಕಿದ್ದೆ ಪವಿತ್ರ ಗೌಡ ಅಲ್ಲ, ಈ ಪೋಸ್ಟ್ ಹಾಕಿದ್ದು ಪವನ್ ಮತ್ತು ವಿನಯ್. ಹಾಕ್ಸಿದ್ಯಾರು ಅಂದರೆ ದರ್ಶನ್ ಅಂತ. ಯಾಕೆ? ವಿಜಯಲಕ್ಷ್ಮಿ ಅವರಿಗೆ ಸಿಟ್ಟು ತರ್ಸೋಕ್ಕೆ, ಅವ್ರದ್ದೇನೋ ಮುನಿಸಿತ್ತು, ಸಿಟ್ಟು ತರ್ಸಕ್ಕೆ ಹಾಕಿದ್ರು ಅಂತ. ಪೊಲೀಸರ ಮುಂದೆ A1 ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಪವಿತ್ರ ಇನ್ಸ್ಟಾ ಖಾತೆ ನಿರ್ವಹಣೆ ಮಾಡ್ತಾ ಇದ್ದದ್ದೇ ಪವನ್. ವಿನಯ್ ಮೂಲಕ ಪವನ್ಗೆ ಹೇಳಿಸಿ ಪೋಸ್ಟ್ ಹಾಕು ಇದನ್ನು ಅಂತ ಹಾಕ್ಸಿದ್ದೆ ದರ್ಶನ್ ಅಂತೆ. ವಿಜಯಲಕ್ಷ್ಮಿ ಗೊತ್ತಾಗಲಿ ಅಂತಲೇ ದರ್ಶನ್ ಈ ಪೋಸ್ಟ್ ಹಾಕ್ಸಿದಂತೆ. ಇದು ಬೇರೆಯವ್ರ ಹೇಳಿಕೆ ಅಲ್ಲ, ಇದು ಪವಿತ್ರ ಗೌಡಳ ಹೇಳಿಕೆ. ಮಾರನೇ ದಿನ 25ನೇ ತಾರೀಕು ಪವಿತ್ರ ಗೌಡಗೆ ಟಾಂಟ್ ಕೊಟ್ಟಿದ್ಯಾರು ಅಂದರೆ ವಿಜಯಲಕ್ಷ್ಮಿ ಅವರು. 26ನೇ ತಾರೀಕು ಏನಾಗುತ್ತೆ, ದೀಪದ ಫೋಟೋ ಹಾಕಿ ಪವಿತ್ರ ತಿರುಗೇಟ್ ಕೊಡ್ತಾರೆ. ಒಂದೇ ಒಂದು ದೀಪದ ಫೋಟೋ ಹಾಕ್ಬಿಟ್ಟು ತಿರುಗೇಟ್ ಕೊಡ್ತಾರೆ. 24ನೇ ತಾರೀಕಿನ ಪೋಸ್ಟ್ ಪವಿತ್ರಾಗೆ ಗೊತ್ತೇ ಇರಲ್ಲ, ಆ ಪೋಸ್ಟೇ ಗೊತ್ತಿರಲ್ಲ ಅವ್ರಿಗೆ. ಆದರೆ 26ನೇ ತಾರೀಕು ತಾನೇ ಇಷ್ಟು ದಿನ ಆದಮೇಲೆ 26ನೇ ಲಾಸ್ಟ್ ಪೋಸ್ಟ್ ಇದೆಯಲ್ಲ, 26ನೇ ತಾರೀಕಿನ ಪೋಸ್ಟು, ಅದನ್ನು ಮಾತ್ರ ಪವಿತ್ರ ಗೌಡ ಹಾಕಿರೋ ಪೋಸ್ಟು. ನೀವು ತಪ್ಪು ತಿಳ್ಕೊಂಬಿಟ್ಟಿದ್ರಿ ವಿಜಯಲಕ್ಷ್ಮಿ ಅವರೇ, ನಾನು ಈ ಪೋಸ್ಟ್ ಹಾಕಲಿಲ್ಲ, ನಿಮಗೆ ನನಗಷ್ಟು ತಿಳುವಳಿಕೆ ಇದೆ, ನಾನು ಯಾಕೆ ಹಾಕಲಿ ನಿಮಗೆ, ನನ್ನಂಥ ಕೆಲಸ ನಾನು ಮಾಡಿಲ್ಲ. ಇದಾದಮೇಲೆ ಏನಾಗ್ಬಿಡುತ್ತೆ, ಈ ಥರ ನಮ್ಮಿಬ್ಬರ ನಡುವೆ ತಂದಿಡೋ ಕೆಲಸ ದರ್ಶನ್ ಮಾಡಿಬಿಟ್ರಲ್ಲ ಅಂಥೇಳಿ ಪವಿತ್ರ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. 3-4 ತಿಂಗಳು ದರ್ಶನ್ ಜೊತೆಗೆ ಅಂತರ ಕಾಯ್ದುಕೊಂಡಿರ್ತಾರೆ. ಯಾರು? ಪವಿತ್ರ. ಮಾತೇ ಬೇಡಪ್ಪ, ಸುಖ ಸುಮ್ಮನೆ ನನ್ನ ಫೋಟೋ ಹಾಕಿ ವಿಜಯಲಕ್ಷ್ಮಿ ಅವರಿಗೆ ಇದರಿಂದ ಕೋಪ ತರಿಸಿ ಅವ್ರು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋ ಹಾಗಾಯ್ತಲ್ಲ, ಯಾಕೆ ಬೇಕು ನನಗಿದು ಅಂತ ಒಂದು ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಪವಿತ್ರ.